ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ಸೊ ಇವತ್ತು KCETಯಲ್ಲಿ ಸೆಕೆಂಡ್ ರೌಂಡಿನಲ್ಲಿ ಸೀಟ್ ಸಿಕ್ಕಂತಹ ವಿದ್ಯಾರ್ಥಿಗಳಿಗೆ ವೆರಿ 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 ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅನ್ನ, ಸಜೆಷನ್ ಅನ್ನ KE ಅವರು ನೀಡಿರುವಂತದ್ದು. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. KE ಅವರೇ ಈ ಬಗ್ಗೆ ಮಾತನಾಡಿದಾಗ ಇದು ಡೆಫಿನೆಟ್ಲಿ ಇಂಪಾರ್ಟೆನ್ಸ್ ಅನ್ನು ಪಡೆದುಕೊಳ್ತದೆ. ಏನ್ ಹೇಳಿದಾರೆ ಹಾಗಾದ್ರೆ? ಅವ್ರು ಹೇಳಿರೋದಿಷ್ಟೇ. ಸೊ ನೀವು ಚಾಯ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ನಿಮಗೆ 100% ಅನ್ನೇನು 200% ಸಮಾಧಾನ ಇದ್ರೆ ಮಾತ್ರ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡು ಫೀಸ್ ಅನ್ನ ಪೇ ಮಾಡಿ. ಯಾರಿಗೆ? ನಿಮಗೇನಾದ್ರೂ ಈಗ ಸಿಕ್ಕಿರುವಂತ ಸೀಟು ಸಮಾಧಾನ ಆಗಿದೆ, ಬಟ್ ಇದಕ್ಕಿಂತ ಒಳ್ಳೆಯ ಸೀಟ್ ಸಿಕ್ಕರೆ ಹೋಗ್ತೀನಿ ಅನ್ನೋರು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡು ಮುಂದೋಗಿ. ನಿಮಗೆ ಈಗ ಸಿಕ್ಕಿರುವಂತ ಸೀಟು ಇಷ್ಟನೇ ಇಲ್ಲ ಅಂದ್ರೆ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡು ಮುಂದೋಗಿ. ಆದರೆ ಇಲ್ಲಿ ಕೊಟ್ಟಿರುವಂತ ವಿಶೇಷ ಸೂಚನೆ ಏನಂತಂದ್ರೆ, ಎರಡನೇ ಎಕ್ಸ್ಟೆಂಡ್ ಮುಂದುವರಿದ ಸುತ್ತು ಅಂದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ನಾವೇನ್ ಕರಿತೀವಿ, ಆ ರೌಂಡಿನಲ್ಲಿ ಹೆಚ್ಚಿನ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಕೃಷಿ ವಿಜ್ಞಾನ, ವೆಟರ್ನರಿ ಮುಂತಾದ ಸೀಟುಗಳು ಲಭ್ಯವಾಗುವಂತ ಸಾಧ್ಯತೆ ಇದೆ. ಲಭ್ಯವಾಗೋದು ಅಂದ್ರೆ ಏನು, ಹೊಸದಾಗಿ ಆಡ್ ಆಗೋದಂತಲ್ಲ, ಬಹಳಷ್ಟು ಸೀಟುಗಳು ಖಾಲಿ ಆಗುವಂತ ಚಾನ್ಸಸ್ ಇದೆ. ಅಂದ್ರೆ ಸೀಟ್ ಮೆಟ್ರಿಕ್ಸ್ ಅಲ್ಲಿ ಬಹಳಷ್ಟು ಸೀಟುಗಳು ಉಳಿಯುವಂತ ಚಾನ್ಸಸ್ ಇದೆ. ಸೊ ನಿಮಗೆ ಅಪ್ಗ್ರೇಡ್ ಆಗುವಂತ ಚಾನ್ಸಸ್ಗಳು ಜಾಸ್ತಿ ಇರ್ತದೆ. ಬಿಕಾಸ್ ಆಫ್ ದಾಟ್ ರೀಸನ್ ರಿಮೆಂಬರ್, ಸೊ ಸೆಲೆಕ್ಟ್ ಚಾಯ್ಸ್ 2, ಪೇಮೆಂಟ್ ಮಾಡಿ. ಸೊ ಅಡ್ಮಿಷನ್ ಮಾಡಿಸೋದಕ್ಕೆ ಹೋಗಬೇಡಿ, ಗೋ ಫಾರ್ ದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಹೇಳ್ತಾ ಇದ್ದಾರೆ. ಅವರು ಈ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ಅಂದ್ರೆ ಡೆಫಿನೆಟ್ಲಿ ನೆಕ್ಸ್ಟ್ ರೌಂಡಿನಲ್ಲಿ ಬಹಳಷ್ಟು ಸೀಟ್ಗಳು ಉಳಿಯುವಂತ ಚಾನ್ಸಸ್ಗಳು ಇದೆ. ಸೊ ಅದಕ್ಕೆ ನನ್ನ ಸಜೆಷನ್ ಇಷ್ಟೇ, ನಿಮಗೇನಾದ್ರೂ ಈಗ ಸಿಕ್ಕಿರುವಂತ ಸೀಟು 200% ಸಮಾಧಾನ ತಂದಿದ್ರೆ ಮಾತ್ರ ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಅಡ್ಮಿಷನ್ ಮಾಡ್ಕೊಳ್ಳಿ. ಸೊ ನಿಮಗೇನಾದ್ರೂ 99.9999% ನಿಮಗೆ ಖುಷಿಯಾಗಿದೆ, 0.0001% ಮೇಲಿನ ಕಾಲೇಜು ಸಿಕ್ಕರೆ ನಾ ಹೋಗ್ತೀನಿ ಅನ್ನೋದಿದ್ರೆ ದಯವಿಟ್ಟು ಚಾಯ್ಸ್ 2 ಸೆಲೆಕ್ಟ್ ಮಾಡಿ, ಫೀಸ್ ಪೇಮೆಂಟ್ ಅನ್ನ ಮಾಡಿ. ಬಟ್ ಕಾಲೇಜಿಗೆ ಅಡ್ಮಿಷನ್ ತಗೊಳ್ಳೋಂತ ಅವಶ್ಯಕತೆ ಇಲ್ಲ. ವೇಟ್ ಫಾರ್ ದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಓಕೆ, ಸೊ ಅದನ್ನ ಇಲ್ಲಿ ಹೇಳ್ತಿರುವಂತದ್ದು. ಎರಡನೇ ಸುತ್ತಿಗೆ ಹಂಚಿಕೆ ಆಗುವಂತಹ ಸೀಟಿಗೆ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡೇನಾದ್ರೂ ಮುಂದೆ ಹೋದ್ರೆ ನಿಮಗೆ ಅಪ್ಗ್ರೇಡ್ ಆಗುವಂತಹ ಎಲ್ಲಾ ಚಾನ್ಸಸ್ಗಳು ಕೂಡ ಇವೆ. ಸೊ ಅದಕ್ಕೆ ನನ್ನ ಮತ್ತು KE ಅವರ ಸಜೆಷನ್ ಇಷ್ಟೇ, ನೀವು ಚಾಯ್ಸ್ 2 ಅನ್ನ ಸೆಲೆಕ್ಟ್ ಮಾಡಿ, ಫೀಸ್ ಅನ್ನ ಪೇ ಮಾಡಿ ಮುಂದೋಗಿ. ಬಟ್ ಬಹಳ ಜನ ವಿದ್ಯಾರ್ಥಿಗಳು ಮತ್ತು ಪೇರೆಂಟ್ಗಳು ನನಗೆ ಪದೇ ಪದೇ ಕೇಳ್ತಾ ಇದ್ದಾರೆ, ಅದು ಯಾಕೆ ಅವರ ತಲೆಯಲ್ಲಿ ಬಂದಿದೆ ಅಥವಾ ಯಾರು ಅವರ ತಲೆಯಲ್ಲಿ ಈ ರೀತಿ ತುಂಬಿದಾರೋ ನನಗೆ ಅರ್ಥ ಆಗ್ತಾ ಇಲ್ಲ. ಸರ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಹೋಗೋದು ರಿಸ್ಕ್ ಅಂತೆ, ಹೌದಾ ಅಂತ ಕೇಳ್ತಾರೆ. ಬಟ್ ನನಗಂತೂ ಇದುವರೆಗೆ ಏನೂ ಅರ್ಥ ಆಗಿಲ್ಲ. ರಿಸ್ಕ್ ಅನ್ನೋದು ಯಾವ ರೀತಿಯಲ್ಲಿ ರಿಸ್ಕ್ ಹಾಗಾದ್ರೆ? ಅದನ್ನು ನಾನು ಅವರಿಗೂ ಕೇಳಿದೆ. ಅವ್ರು ಹೇಳೋದು ಏನು, ಸರ್ ಇಲ್ಲ, ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಂತ ಸೀಟ್ ಅನ್ನ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡು ಮುಂದೆ ಹೋದ್ರೆ ಸೊ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿದ್ದು ಹೋಗ್ಬಿಡ್ತದೆ. ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡು ಮುಂದೆ ಹೋದ್ಮೇಲೆ ಅಲ್ಲೂ ಸೀಟ್ ಸಿಗೋದಿಲ್ಲ, ನಾ ಏನ್ ಮಾಡ್ಲಿ ಅಂತ ಕೇಳ್ತಾರೆ. ಸೊ ಇದನ್ನ ಇವರ ತಲೆಯಲ್ಲಿ ಯಾರು ಕೌನ್ಸಿಲಿಂಗ್ ಬಗ್ಗೆ ಗೊತ್ತಿಲ್ಲದೆ ಇರುವಂತಾರೆ ತುಂಬಿರಬೇಕು ಅಂತ ನಾನು ಅನ್ಕೋತೀನಿ. ಈ ದಯವಿಟ್ಟು ತಿಳ್ಕೊಳ್ಳಿ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ಈ ರೀತಿಯಾಗಿ ರೂಲ್ಸ್ ಇರೋದಿಲ್ಲ. ಚಾಯ್ಸ್ 2 ಅಂದ್ರೆ ಮೀನಿಂಗ್ ಏನಂದ್ರೆ, ನಿಮ್ಮ ಹತ್ತಿರ ಆ ಸೀಟು ಇದ್ದೇ ಇದೆ, ಬಟ್ ಅದಕ್ಕಿಂತ ಒಳ್ಳೆಯ ಸೀಟು ಸಿಕ್ಕರೆ ಮುಂದೆ ಹೋಗ್ತೀನಿ ಅನ್ನೋ ಒಂದು ಆಸೆನೂ ನಿಮಗಿದೆ. ಮುಂದೆ ಹೋದಾಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ನಲ್ಲಿ ನಿಮಗೇನಾದ್ರೂ ಆ ಸೀಟ್ ಸಿಗಲಿಲ್ಲ ಅಂದ್ರೆ ನಿಮಗೆ ಸೆಕೆಂಡ್ ರೌಂಡ್ ಅಲ್ಲಿ ಸಿಕ್ಕಂತಹ ಸೀಟು ನೀವು ಆಲ್ರೆಡಿ ಫೀಸ್ ಪೇ ಮಾಡಿದಿರಿ, ಅದನ್ನು ಕಿತ್ಕೊಳ್ಳೋ ಅಂತ ಹಕ್ಕು ಯಾರಿಗೂ ಇಲ್ಲ. ಸೊ ಆ ಫೀಸ್ ಪೇ ಮಾಡಿರುವಂತಹ ಸೀಟು ನಿಮ್ಮ ಹತ್ರ ಇದ್ದೇ ಇರ್ತದೆ. ಹಾಗಾದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಬೇರೆ ಕಾಲೇಜಿಗೆ ಅಲಾಟ್ ಆದ್ರೆ ಮತ್ತೆ ಫೀಸ್ ತುಂಬಬೇಕಾ ಅಂತ ಕೇಳಿದ್ರೆ ಇಲ್ಲ ಮೈ ಡಿಯರ್ ಸ್ಟೂಡೆಂಟ್ಸ್, ಗೊತ್ತಿರಲಿ, ತುಂಬುವಂತ ಅವಶ್ಯಕತೆ ಇಲ್ಲ. ನೀವು ಸೆಕೆಂಡ್ ರೌಂಡ್ ಅಲ್ಲಿ ತುಂಬಿರುವಂತ ಫೀಸು ಫಸ್ಟ್ ರೌಂಡ್ ಅಂದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಸಿಕ್ಕಿರುವಂತ ಕಾಲೇಜಿಗೆ ಟ್ರಾನ್ಸ್ಫರ್ ಆಗ್ತದ. ನೀವು ಹಳೆ ಚಲನ್ ಅನ್ನ ತೆಗೆದುಕೊಂಡು ಡೈರೆಕ್ಟ್ ಆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಅನ್ನ ತೆಗೆದುಕೊಂಡು ಬರ್ತೀರಿ. ಇಷ್ಟು ಕರೆಕ್ಟ್ ಆಗಿ ಹೇಳಿದೀನಿ. KE ಅವರು ಹೇಳಿರೋದಿಷ್ಟೇ, ಮ್ಯಾಕ್ಸಿಮಮ್ ಆಫ್ ಯು ಯಾರಿಗೆ 200% ಸ್ಯಾಟಿಸ್ಫೈ ಆಗಿದೆ ಅವರು ಮಾತ್ರ ಅಡ್ಮಿಷನ್ ಮಾಡಿಸಿ. ಇಲ್ಲದೆ ಇರುವಂತವ್ರು ಸೊ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡು ಫೀಸ್ ಪೇ ಮಾಡ್ಕೊಂಡು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಬನ್ನಿ ಅಂತೇಳಿ KE ಅವರು ಇನ್ವಿಟೇಷನ್ ಅನ್ನ ಕೊಟ್ಟಿರುವಂತದ್ದು. ಇದನ್ನ ತೆಗೆದುಕೊಳ್ಳೋದು, ಎಕ್ಸೆಪ್ಟ್ ಮಾಡೋದು, ರಿಜೆಕ್ಟ್ ಮಾಡೋದು ನಿಮಗೆ ಬಿಟ್ಟಿದ್ದು. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.